ಕಟ್ಟಿಸ್ಕೊಂತ ಇಲ್ಲ ಸರ್, ಒಂದು ವಾರದಿಂದ ಆಲ್ರೆಡಿ 8,000 ಆಗಿದೆ. ನಾವು 670 ಜನಕ್ಕೆ ನಾವು ಅಲ್ಲೇ ಪ್ರಿವೆಂಟೆಡ್ ಸೋಯಿನ್ ಕಳಿಸ್ಬಿಡಿ ಸರ್. ಈಗ ತಾವು ಮುಂಜಾನೆ 24 ಜನ ಕೊಡ್ತಾ ಇದ್ದೀವಿ ಸರ್. ಅಷ್ಟೇ 2 ಗ್ರಾಮ ಸರ್, 2 ಗ್ರಾಮ್ ಮಾತ್ರ ಸ್ಯಾಂಕ್ಷನ್ ಬೇಲ್ಕೋಟೆ ಪಂಚಾಯತಿ ಇದೇ ಪಂಚಾಯತಿ ಬಂದ್ಬಿಟ್ಟು. ಹಾಂ ಸರ್, ಲಾಸ್ಟ್ ಇಯರ್ ಬರೀ 4 ಲಕ್ಷ ಮೇಡಮ್ ಎಲ್ಲ ಪಂಚಾಯತಿ 42 ಪಂಚಾಯತಿದು ಕೊಡಬೇಕು. ಎಸ್ ಸರ್, ಎಸ್ ಸರ್. ಈ ಬಾರಿ ಬಹಳ ಭೀಕರವಾದಂಥ ಬರಗಾಲ ಬಂದಿದೆ. ಈಗಾಗಲೇ ಮುಖ್ಯಮಂತ್ರಿಗಳು ಮತ್ತು ನಾನು ಇಡೀ ರಾಜ್ಯದಲ್ಲಿ ಬೆಳಗಾವಿನ ವಿಭಾಗ, ಕಲಬುರಗಿ ವಿಭಾಗ ಮತ್ತು ಬೆಂಗಳೂರಿನ ವಿಭಾಗದ ಎಲ್ಲ ತಾಲೂಕುಗಳನ್ನು ಕೂಡ ವಿಭಾಗವಾರು ನಾವು ಪರಿಶೀಲನೆಯನ್ನು ಮಾಡಿದ್ದೇವೆ. ಎಲ್ಲಿಯೂ ಕೂಡ ಇಡೀ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಸಮರ್ಪಕವಾಗಿ ಮಳೆಯಾಗಿ ಬೆಳೆ ಆಗ್ತಾ ಇರ್ತಕ್ಕಂಥ ಸೂಚನೆಗಳು ಎಲ್ಲೂ ಇಲ್ಲ. ಇತ್ತೀಚೆಗೆ ಕಳೆದ ಒಂದು 10-15 ದಿವಸದಿಂದ ಒಂದಿಷ್ಟು ಕರಾವಳಿ ಪ್ರದೇಶದಲ್ಲಿ, ಮಲೆನಾಡು ಪ್ರದೇಶದಲ್ಲಿ ಒಂದಿಷ್ಟು ಮಳೆಯಾಗಿದೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಒಂದಿಷ್ಟು ತುಂತುರು ಮಳೆಯಾಗಿದೆ. ವಿನಃ ಎಲ್ಲೂ ಕೂಡ ಬೆಳೆ ಆಗ್ತಕ್ಕಂಥ ಲಕ್ಷಣಗಳು ಎಲ್ಲೂ ಇಲ್ಲ. ಇಡೀ ರಾಜ್ಯದಲ್ಲಿ ಒಂದು ರೀತಿ ಭೀಕರವಾದಂಥ ವಾತಾವರಣವನ್ನು ನಾವು ನೋಡ್ತಾ ಇದ್ದೇವೆ. ರೈತ ಭಾಳ ಸಂಕಷ್ಟದಲ್ಲಿದ್ದಾನೆ. ಬೆಳೆ ಸಂಪೂರ್ಣವಾಗಿ ಅವರ ಕೈ ತಪ್ಪು ಹೋಗಿದೆ. ನಮ್ಮ ಜಿಲ್ಲೆಯಲ್ಲಿ, ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಇಂಥ ತಾಲೂಕು ಚೆನ್ನಾಗಿದೆ ಅಂತ ಹೇಳೋಕ್ಕೆ ಬರೋದಿಲ್ಲ. 10 ತಾಲೂಕಿನಲ್ಲೂ ಕೂಡ ಇವತ್ತು ಬರವನ್ನು ನಾವು ನೋಡ್ತಾ ಇದ್ದೇವೆ. ರೈತರು ಕಂಗಾಲಾಗಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದರೆ ಕುಡಿಯೋ ನೀರಿಗೆ ಸಮಸ್ಯೆಗಳು ಆಗ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಸರ್ಕಾರ ಅವರ ನೆರವಿಗೆ ಹೋಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈಗಾಗಲೇ ಅನೇಕ ಕ್ರಮಗಳನ್ನು ನಾವು ತಗೊಂಡಿದ್ದೇವೆ. ಅದು ಸಾಕಾಗಲ್ಲ, ಸಾಲದು. ಆದರೂ ಕೂಡ ಸರ್ಕಾರ ತಕ್ಷಣ ಏನೊಂದು ರೆಸ್ಪಾನ್ಸ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಕುಡಿಯೋ ನೀರಿಗೆ ಪ್ರತಿ ಜಿಲ್ಲೆಗೆ 5 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. ಪ್ರತಿ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. ಅಂದರೆ ವಿಧಾನಸಭಾ ಕ್ಷೇತ್ರಕ್ಕೆ ಒಂದಿಷ್ಟು ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ಅವರಿಗೆ ಪರಿಹಾರ ಕೊಡಬೇಕು, ಅವರಿಗೆ ಸಹಾಯಕ್ಕೆ ನೆರವಾಗಬೇಕು ಅಂತೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ನಾನು ಸಂಪುಟದಲ್ಲಿ ಚರ್ಚೆ ಮಾಡಿ ಈಗ ಕ್ರಮ ತಗೊಳ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ಎಲ್ಲ ಸಚಿವರುಗಳು ಕೂಡ ಅವರು ವೀಕ್ಷಣೆ ಮಾಡಬೇಕು ಮತ್ತು ವರದಿಯನ್ನು ಮುಖ್ಯಮಂತ್ರಿಗಳಿಗೆ ಸಲ್ಲಿಸಬೇಕು ಅಂತ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ಜಿಲ್ಲೆಯಲ್ಲಿ ಕೂಡ ನಾನು ಇವತ್ತು ನಾಳೆ ಎಲ್ಲ ತಾಲೂಕುಗಳಿಗೂ ಭೇಟಿ ಕೊಟ್ಟು ಇಲ್ಲಿನ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿ
ವರದಿಯನ್ನು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತೇನೆ. ಕೇಂದ್ರದ ನೆರವಿಗೂ ಕೂಡ ನಾವು ಈಗಾಗಲೇ ಮುಖ್ಯಮಂತ್ರಿಗಳು ನಾನು ಪತ್ರ ಬರೆದಿದ್ದೇವೆ. ಪ್ರಧಾನಮಂತ್ರಿಯವರಿಗೆ ಮತ್ತು ಗೃಹ ಸಚಿವರಿಗೆ ನಾನು ಕೂಡ ಪತ್ರ ಬರೆದಿದ್ದೀನಿ. ನಮ್ಗೆ ಇನ್ನೂ ಯಾವುದೇ ರೀತಿಯ ಪ್ರತಿಕ್ರಿಯೆ ಬಂದಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಇಡೀ ರಾಜ್ಯ, ಇಡೀ 240 ತಾಲೂಕು ಕೂಡ ಇವತ್ತು ಆ ಪರಿಸ್ಥಿತಿಯಲ್ಲಿದ್ದಾವೆ. ಆ ಅಧ್ಯಯನ ಮಾಡಿ ನಾವು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತೇವೆ. ಮತ್ತು ಡಿಕ್ಲೇರ್ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ ನಿಯಮಗಳನ್ನು ಮಾಡಿದ್ದಾರೆ. ನಾವೇನು ಡಿಕ್ಲೇರ್ ಮಾಡೋದಕ್ಕೆ ನಮ್ಮ ಪಾಡಿಗೆ ನಾವು ಡಿಕ್ಲೇರ್ ಮಾಡಿಬಿಡ್ಬೋದು, ಆದರೆ ಹಣ ಬರೋದಿಲ್ಲ. ಆದ್ದರಿಂದ ಕೇಂದ್ರ ಸರ್ಕಾರದ ನಿಯಮದ ಪ್ರಕಾರನೇ ನಾವು ಡಿಕ್ಲೇರ್ ಮಾಡಬೇಕಾಗುತ್ತೆ. ಅದಿನ್ನೂ 1-2 ದಿವಸ ಸಮಯ ಹಿಡಿಯುತ್ತೆ. ಆ ವಾತಾವರಣ ಸೃಷ್ಟಿಯಾದ ಮೇಲೆ ಅದನ್ನು ಡಿಕ್ಲೇರ್ ಮಾಡ್ತೇವೆ. ಡಿಕ್ಲೇರ್ ಮಾಡಿದ ಮೇಲೆ ರೈತರಿಗೆ ಮತ್ತು ಯಾರೆಲ್ಲ ಸಂಬಂಧಪಟ್ಟವರಿಗೆ, ಬೆಳೆಗೆ ನಾಶ ಆಗಿರೋರಿಗೆ ಮತ್ತು ಬೆಳೆ ಹಾಕದೇ ಇರ್ತಕ್ಕಂಥವ್ರಿಗೆ, ಅವರಿಗೆಲ್ಲ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ಅದರಿಂದ ಈ ಅಧ್ಯಯನ ಮಾಡಿ ವರದಿಯನ್ನು ಸಲ್ಲಿಸಬೇಕು ಅಂತೇಳಿ ನಾನು ಇವತ್ತು ನಮ್ಮ ಎಲ್ಲ ತಾಲೂಕುಗಳು, ಇವತ್ತು ಮಧುಗಿರಿ ಸಬ್ ಡಿವಿಷನ್ನಲ್ಲಿ ಶಿರಾ, ಪಾವಗಡ, ಮಧುಗಿರಿ, ಕೊರಟಗೆರೆ 4 ತಾಲೂಕುಗಳನ್ನು ಭೇಟಿ ಮಾಡ್ತೇನೆ. ನಾಳೆ ಕುಣಿಗಲ್ಲು, ತುರುವೇಕೆರೆ, ಚಿಕ್ಕನಾಯಕನಹಳ್ಳಿ, ತಿಟ್ಟೂರು, ಗುಬ್ಬಿ ಈ ತಾಲೂಕುಗಳಿಗೆ ಭೇಟಿ ಮಾಡ್ತೇನೆ. ಅಧ್ಯಯನ ಮಾಡಿ ವರದಿಯನ್ನು ಸಲ್ಲಿಸ್ತೀವಿ. ನಮ್ಮ ವರದಿ ಯಾವುದು ಹೋಗಿಲ್ಲ ಕೇಂದ್ರಕ್ಕೆ, ಜಸ್ಟ್ ಲೆಟರ್ ಅಷ್ಟೇ. ವರದಿ ಈಗ ಕೊಡೋಲ್ಲ ನಾವು. ಈಗ ಏನಂತ ಕೊಡ್ತೀವಿ, ನಮಗೆ ಅವರು ಪ್ರೂಫ್ ಕೇಳ್ತಾರೆ, ಆಮೇಲೆ ಕಮಿಟಿ ಬರುತ್ತೆ ಅವ್ರದ್ದು ಒಂದು ತಂಡ ಕಳಿಸ್ಕೊಡ್ತಾರೆ. ಅದು ಬಂದು ಅವರು ಅಧ್ಯಯನ ಮಾಡಿ ಅವರು ಕೂಡ ಅವ್ರದ್ದೇ ಆದಂಥ ಪ್ಯಾರಾಮೀಟರ್ಸ್ಗಳಿದ್ದಾವೆ. ಆ ಪ್ಯಾರಾಮೀಟರ್ಸ್ನ ಫುಲ್ಫಿಲ್ ಮಾಡಿದರೆ ಮಾತ್ರ ಕೊಡ್ತಾರೆ. ಕಳೆದ ವರ್ಷ ನಾವು ಹಣ ಕೊಡಲಿಲ್ಲ ಅಂತ ಹೇಳಿ ನಾವು ಗಲಾಟೆ ಮಾಡಿದ್ವು. ಡೆಲ್ಲಿಯಲ್ಲಿ ಹೋಗಿ ಪ್ರತಿಭಟನೆ ಮಾಡಿದ್ವು ನಮ್ಮ ಸರ್ಕಾರ. ಅದಾದಮೇಲೆ ಕೋರ್ಟಿಗೆ ಹೋದ್ವಿ. ಕೋರ್ಟಿಗೆ ಹೋಗಿ ಕೋರ್ಟಿಂದ ಆದೇಶ ಆದಮೇಲೆ ನಮಗೆ 3,500 ಕೋಟಿ ಹಣ ಕೊಟ್ಟರು. ಅದರಿಂದ ನಾವು ಮಾಡ್ಕೊಳ್ತೀವಿ ಅಂದರೆ ಅವ್ರು ಹಣ ಕೊಡೋದಿಲ್ಲ. ಅದಕ್ಕೋಸ್ಕರ ನಾವು ಕೇಂದ್ರ ಸರ್ಕಾರದ ನಿಯಮಗಳ ಪ್ರಕಾರನೇ ಹೋಗಬೇಕಾಗುತ್ತೆ. ಅದಕ್ಕೋಸ್ಕರ ಇದೆಲ್ಲ ಅಧ್ಯಯನ ಮಾಡಿ ಬಹುಶಃ ಈ ತಿಂಗಳ ಕೊನೆ ಅಂತ್ಯದಲ್ಲಿ ನಾವು ವರದಿಯನ್ನು ಸಲ್ಲಿಸ್ತೇವೆ. ಒಂದು ಜಿಲ್ಲೆಗೆ 5 ಕೋಟಿ ಅಂತ ಹೇಳಿ, ಬಟ್ ತುಮಕೂರಲ್ಲಿ 11 ಕ್ಷೇತ್ರ ಇದೆ. ಎಷ್ಟು ಕೋಟಿ? ಅಲ್ಲ, 5 ಕೋಟಿ ಜಿಲ್ಲೆಗೆ ಕುಡಿಯೋ ನೀರಿಗೆ ಅಷ್ಟೇ. ಜಿಲ್ಲಾಧಿಕಾರಿಗಳ, ಜಿಲ್ಲಾ ಪಂಚಾಯಿತಿ ಇವರು CEO-ಗಳ ಹತ್ರ ಕೊಟ್ಟಿದ್ದೀವಿ. ಆಮೇಲೆ ಇವರಿಗೆ ಶಾಸಕರಿಗೆ ಒಂದೊಂದು ಅಸೆಂಬ್ಲಿಗೆ 1 ಕೋಟಿ ಅಂದರೆ ನಮಗೆ 11 ಕೋಟಿ ಆಯಿತು. ಅದು ಆಗಲಿಲ್ಲ ಅಂದರೆ DC ಅವ್ರ ಹತ್ರ PD ಅಕೌಂಟಲ್ಲಿ ಹಣ ಇಟ್ಟಿರ್ತೀವಿ. ಅದನ್ನು ಕೂಡ ಎಮರ್ಜೆನ್ಸಿನಲ್ಲಿ ಖರ್ಚು ಮಾಡೋದಕ್ಕೆ ಅವ್ರಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ. ಅದು ಎಮರ್ಜೆನ್ಸಿಗೋಸ್ಕರ ಇಟ್ಟಿರೋದು. 329 ಕೋಟಿ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳ ಹತ್ರ ಹಣ ಇಟ್ಟಿದ್ದೇವೆ. ಅದನ್ನು ಅವ್ರಿಗೆ ಎಮರ್ಜೆನ್ಸಿನಲ್ಲಿ ಖರ್ಚು ಮಾಡ್ಕೊಳ್ಳಿ ಅಂತ ಸೂಚನೆ ಕೊಟ್ಟಿದ್ದೀವಿ. ಅದನ್ನು ಅವ್ರು ಮಾಡ್ತಾರೆ. ಫಸಲ್ ಬಿಮಾ ಯೋಜನೆ ಇದೆ, ಸೊ ಕಂತು ಕಟ್ಟಲಿಕ್ಕೆ ಕೂಡ ರೈತರ ಹತ್ರ ಹಣ ಇಲ್ಲ ಅಂತ, ಅದನ್ನು ಕೂಡ ಸರ್ಕಾರ ಇಲ್ಲ. ನಾನು ಹೇಳಿದಾಗೆ ರೈತ ಇವತ್ತು ಭಾಳಷ್ಟು ಸಂಕಷ್ಟದಲ್ಲಿದ್ದಾನೆ. ಈಗ ತಾನೇ ನಮ್ಮ ಅನೇಕ ಜನ ರೈತರು ಹೇಳಿದರು, ನಮಗೆ ಇನ್ಶೂರೆನ್ಸ್ದು ಹಣ ಬಂದಿಲ್ಲ ಅಂತೇಳಿ. ಇನ್ಶೂರೆನ್ಸ್ ಕಂಪನಿಯವ್ರಿಗೂ ಕೂಡ ನಾವು ಈಗ ಭಾಳ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡ್ತೇವೆ. ಯಾಕಂದರೆ ಅವರು ತಗೊಳ್ಳೋವಾಗ ಹಣ ತೊಗೊಂಡ್ಬಿಡ್ತಾರೆ, ಆದರೆ ಅವರಿಗೆ ಕಷ್ಟಕ್ಕೆ ಬಂದಾಗ ಕೊಡಬೇಕಲ್ಲ ರೈತರಿಗೆ. ಭಾಳಷ್ಟು ಸಂದರ್ಭದಲ್ಲಿ ಕೊಡೋದಿಲ್ಲ. ಅದನ್ನು ರೈತರು ಇವತ್ತು ಇಲ್ಲಿ ನನಗೆ ಗಮನಕ್ಕೆ ತಂದಿದ್ದಾರೆ. ಈಗಾಗಲೇ ನಾವು ರಿವ್ಯೂ ಮೀಟಿಂಗ್ಸ್ಗಳು ಮಾಡುವಾಗ ಕೂಡ ಸಂಬಂಧಪಟ್ಟ ಇನ್ಶೂರೆನ್ಸ್ ಕಂಪನಿಯವರಿಗೆ ಭಾಳ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೇನೆ ನಾನು. ನೀವು ಇಡೀ ರಾಜ್ಯದಲ್ಲಿ ನೀವೇನು ಇನ್ಶೂರೆನ್ಸ್ ಮಾಡ್ಕೊಳ್ತೀರೋ ಅದರಂತೆ ನಡ್ಕೋಬೇಕು ನೀವು ಅಂತ ಹೇಳಿದೆ. ಕಂತಿನ ಹಣವನ್ನು ಕೂಡ ಸರ್ಕಾರ ಭರಿಸಬೇಕು ಅಂತ. ಅದು ಬೇರೆ ವಿಚಾರ, ಬಟ್ ಅವ್ರು ಹಣ ಕೊಡಬೇಕಲ್ಲ, ಇವರು ಹಣ ಕೊಡಬೇಕು. ರೈತರಿಗೆ ನಾವು ನೆರವು ಮಾಡೋದು ಒಂದು ಭಾಗ. ಪಾಲಿಸಿ ರಿನ್ಯೂವಲ್ ಮಾಡೋಕ್ಕೆ ಕರೆಕ್ಟ್ ಗೊತ್ತಾಯ್ತು ನನಗೆ. ಆದರೆ ನಾವು ಸರ್ಕಾರ ತೀರ್ಮಾನ ಮಾಡುವುದು, ಕಟ್ಟೋದು ಒಂದು ಭಾಗ. ಕಂಪನಿಯವರು ಹಣ ಕೊಡಬೇಕಲ್ವಾ? ಅವ್ರದ್ದೇನಿದೆ, ಅವರ ನಿಯಮ ಏನಿದೆ? ಈಗ 7,000 ಜನ ನೋಡಿದೆ, ಅವರು ಡೇಟಾ ನೋಡಿದೆ. ಕಳೆದ ವರ್ಷ 7,000 ಜನ ಕಟ್ಟಿದ್ದಾರೆ. ಹಣನೇ ಬಂದಿಲ್ಲ, ಹಣನೇ ಕೊಟ್ಟಿಲ್ಲ. ಆ ರೀತಿ ಆದರೆ ರೈತನಿಗೆ ಮತ್ತು ಇನ್ಶೂರೆನ್ಸ್ ಮೇಲೆ ಏನು ನಂಬಿಕೆ ಬರುತ್ತೆ? ಅವ್ರು ಕಟ್ಟಿದ್ದು ನಮಗೆ ಹಣ ಬಂದಿಲ್ಲ ಅಂತಂದರೆ ಅದು ಸರಿಯಾಗಿ